Hello students, this is my class 18 on the chapter data structures. Previously we saw an algorithm to insert a node, particular node at the beginning of the list and also at the end of the list. So in this session we shall see to insert a particular node somewhere in the middle of the linked list at a desired position. So ಒಂದು node ಅನ್ನ ಮಿಡಿಲ್ ಸಮ್ವೇರ್ ಇನ್ ದ ಮಿಡಿಲ್ ಆಫ್ ದಿ ಲಿಸ್ಟ್ ಇನ್ಸರ್ಟ್ ಮಾಡಲಿಕ್ಕೆ ನಾನೊಂದು ಲಿಸ್ಟನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದೆ. ಸೊ ದ ಸೇಮ್ ಎಕ್ಸಾಂಪಲ್, ದ ಸೇಮ್ ಲಿಸ್ಟ್ ವಾಟ್ ಐ ಹ್ಯಾಡ್ ಟುಕ್ ಫಾರ್ ಮೈ ಪ್ರೀವಿಯಸ್ ಇಂಪ್ಲಿಮೆಂಟೇಷನ್ ಆಫ್ ಅನ್ ಆಲ್ಗರಿದಮ್ ವಿಚ್ ವಾಸ್ ಆನ್ ಇನ್ಸರ್ಷನ್ ಅಟ್ ದಿ ಎಂಡ್. ಸೊ ಅದೇ ಒಂದು ಎಕ್ಸಾಂಪಲನ್ನು ತಗೊಳ್ತೀನಿ. ಓಕೆ, ಸೊ ಈಗ ಅರೇನಲ್ಲಿ ಆಗಿದ್ರೆ so I would have known how many elements are present in the list ಅಥವಾ array ಅನ್ನೋದು ನನಗೆ ಗೊತ್ತಾಗ್ತಿತ್ತು array ನಲ್ಲಿ ಆಗಿದ್ರೆ, because I could have the value of number of elements present in the array. So array ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದು ನನಗೆ the length of array ಅಥವಾ the size of array ಇಂದ ಗೊತ್ತಾಗ್ತಿತ್ತು, the length of array ಇಂದ ಗೊತ್ತಾಗ್ತಿತ್ತು, ರೈಟ್? ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ ಇಂದ ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅನ್ನೋದು ಗೊತ್ತಿತ್ತು, n ಇಂದ ರೆಪ್ರೆಸೆಂಟ್ ಮಾಡ್ತೀವಿ, n-1 ಎಲಿಮೆಂಟ್ಸ್ ಇರುತ್ತೆ ಅನ್ನೋದು ನನಗೆ ಗೊತ್ತು ಅರೇನಲ್ಲಿ. ಬಟ್ ಹಿಯರ್ ನಾನು ಇದನ್ನು ನೋಟ್ಸ್ಗಳನ್ನು ಕ್ರಿಯೇಟ್ ಮಾಡೋದೇ ರನ್ ಟೈಮ್ನಲ್ಲಿ, ಎಕ್ಸಿಕ್ಯೂಷನ್ ಟೈಮ್ನಲ್ಲಿ. ನನಗೆ ಬೇಕಾದಾಗ ಮಾತ್ರ ನಾನು ಒಂದು ಹೊಸ ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ, ರೈಟ್? ಸೊ ಈ ರೀತಿ ಹೊಸ ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ಳುವಾಗ ಎಷ್ಟು ನೋಡ್ ಕ್ರಿಯೇಟ್ ಮಾಡಿದ್ರೆ ನನಗೆ ಗೊತ್ತಿರಲ್ಲ, ಹೌದಾ? ಸೊ ಈಗ ಎಷ್ಟು ನೋಟ್ಸ್ ಇದೆ ಅನ್ನೋದು ನನಗೆ ಗೊತ್ತಾದರೆ ನಾನು ಇನ್ಸರ್ಟ್ ಮಾಡಲಿಕ್ಕೆ ಸುಲಭ. ಸಪೋಸ್ 3 ನೋಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದನ್ನ ನಾನು ನೋಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಒಂದಕ್ಕೊಂದು ಲಿಂಕ್ ಆಗಿದೆ. ಸೊ ಇಫ್ ಐ ಹ್ಯಾವ್ ಟು ಇನ್ಸರ್ಟ್ ಅ ಪರ್ಟಿಕ್ಯುಲರ್ ನೋಡ್, ಇದು ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್. ಇಫ್ ಐ ವಾಂಟ್ ಟು ಇನ್ಸರ್ಟ್ ಅ ಪರ್ಟಿಕ್ಯುಲರ್ ನೋಡ್, ಐ ಕ್ಯಾನ್ ಇನ್ಸರ್ಟ್ ಫ್ರಮ್ 1 to 4. ಫಸ್ಟ್ ಪೊಸಿಷನಲ್ಲಿ ಇನ್ಸರ್ಟ್ ಮಾಡ್ಬೋದು, ಸೆಕೆಂಡ್ ಪೊಸಿಷನಲ್ಲಿ ಇನ್ಸರ್ಟ್ ಮಾಡ್ಬೋದು, 3ನೇ ಪೊಸಿಷನಲ್ಲಿ ಇನ್ಸರ್ಟ್ ಮಾಡ್ಬೋದು, ಅಥವಾ 4ನೇ ಪೊಸಿಷನಲ್ಲಿ ಇನ್ಸರ್ಟ್ ಮಾಡ್ಬೋದು, ಹೌದಾ? ಸೊ ನನಗೆ ಎಷ್ಟು ಪೊಸಿಷನ್ಸ್ ಇದೆ ಅನ್ನೋದು ನನಗೆ ಗೊತ್ತಿರಬೇಕಲ್ವಾ? ಆ ರೀತಿ ಗೊತ್ತಿರಬೇಕಾದ್ರೆ ಲಿಸ್ಟಲ್ಲಿ ಎಷ್ಟು ನೋಟ್ಸ್ ಇದೆ ಅನ್ನೋದು ನನಗೆ ಗೊತ್ತಿರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಹೌ ಮೆನಿ ನಂಬರ್ ಆಫ್ ನೋಟ್ಸ್ ಆರ್ ಪ್ರೆಸೆಂಟ್ ಇನ್ ದಿಸ್ ಲಿಸ್ಟ್. ಸೊ ನನಗೆ ಐಡಿಯಾನೇ ಇಲ್ಲ, ನನಗೆ ಗೊತ್ತೇ ಇಲ್ಲ. ಸೊ ಫಸ್ಟ್ ನಾನು ಅದನ್ನ ತಿಳ್ಕೊಳ್ತೇನೆ. ಸೊ ಇಫ್ ಐ ಗಿವ್, ಓಕೆ, ಈ 3 ನೋಟ್ಸ್ ಇದೆ, ಇಫ್ ಐ ಗಿವ್ ಪೊಸಿಷನ್ 10, 10ನೇ ಪೊಸಿಷನಲ್ಲಿ ನಾನು ಇನ್ಸರ್ಟ್ ಮಾಡ್ಲಿಕ್ಕಾಗತ್ತಾ? ಸೊ 10ನೇ ಪೊಸಿಷನಲ್ಲಿ ನಾನು ಇನ್ಸರ್ಟ್ ಮಾಡಿದರೆ, ಸೊ ಫ್ರಮ್ 3 to 9 ನೋಟ್ಸ್ಗಳೇ ಇಲ್ಲ, ಐ ಕೆನಾಟ್ ಲಿಂಕ್ ಟು ದ ಪೊಸಿಷನ್ 10, ರೈಟ್? ಸೊ ಹಾಗಾಗಿ ಫಸ್ಟ್ ನನಗೆ ಎಷ್ಟು ನೋಟ್ಸ್ಗಳಿವೆ ನನಗೆ ಗೊತ್ತಾಗಬೇಕು. ಆ ಎಷ್ಟು ನೋಟ್ಸ್ ಇದೆ ಅನ್ನೋದು ತಿಳ್ಕೊಂಡ ಮೇಲೆ ಯಾವ ಪೊಸಿಷನಲ್ಲಿ ನಾನು ಇನ್ಸರ್ಟ್ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ತೀನಿ. ಸೊ ಆ ಯಾವ ಪೊಸಿಷನ್ ಅಂತ ಗೊತ್ತಾದಮೇಲೆ ನಾನು ಆ ಪೊಸಿಷನ್ನಿಗೆ, ಆ ಪರ್ಟಿಕ್ಯುಲರ್ ಪೊಸಿಷನ್ನಿಗೆ ಪರ್ಟಿಕ್ಯುಲರ್ ಆಗಿ ಕ್ರಿಯೇಟ್ ಮಾಡಿರುವಂಥ ಹೊಸ ನೋಡನ್ನು ನಾನು ಆ ಲಿಸ್ಟಿಗೆ ಜಾಯಿನ್ ಮಾಡ್ತೀನಿ, ರೈಟ್? ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ ಫಸ್ಟ್ ಪೊಸಿಷನ್ ಮತ್ತು 4th ಪೊಸಿಷನ್, ಈ ಎರಡೂ ಪೊಸಿಷನ್ನಿಗೆ ನೀವು ಆಲ್ರೆಡಿ ಆಲ್ಗರಿದಮ್ ಅನ್ನು ಡಿರೈವ್ ಮಾಡಿಬಿಟ್ಟಿದ್ದೀವಿ ನಾವು, ರೈಟ್? ಸೊ ಫಸ್ಟ್ ಪೊಸಿಷನ್ ಅಂತ ಹೇಳುವಾಗ ಇನ್ಸರ್ಟಿಂಗ್ ಅ ನೋಡ್ ಅಟ್ ದಿ ಬಿಗಿನಿಂಗ್ ಆಫ್ ದಿ ಲಿಸ್ಟ್, ರೈಟ್? 4th ಪೊಸಿಷನ್ ಅಂತ ಹೇಳುವಾಗ ಇನ್ಸರ್ಟಿಂಗ್ ಅ ಪರ್ಟಿಕ್ಯುಲರ್ ನೋಡ್ ಅಟ್ ದಿ ಎಂಡ್ ಆಫ್ ದಿ ಲಿಸ್ಟ್, ರೈಟ್? ಸೊ ನಿಮ್ಮ ನೋಟ್ಸ್ನಲ್ಲಿ ನಾನು ಟೆಕ್ಸ್ಟ್ ಬುಕ್ನಲ್ಲಿ ಬರುವಂಥ ಆಲ್ಗರಿದಮ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಆಲ್ಮೋಸ್ಟ್ ತುಂಬಾ ಡಿಫರೆಂಟ್ ಇದೆ. ಓಕೆ, ಸೊ ಆಲ್ಗರಿದಮನ್ನು ಆಫ್ಲೈನ್ ಕ್ಲಾಸಸ್ನಲ್ಲಿ ಇನ್ನೊಂದ್ಸಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈ ಒಂದು ಸೆಷನಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಇರೋ ಫಾರ್ಮ್ನ ರೀತಿನಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಒನ್ಸ್ ದ ಆಫ್ಲೈನ್ ಕ್ಲಾಸಸ್ ಆರ್ ಸ್ಟಾರ್ಟೆಡ್, ಸೊ ಅಲ್ಲಿ ನಾನು ನಿಮಗೆ ಎರಡೂ ರೀತಿಯ ಆಲ್ಗರಿದಮನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಾಟ್ ಎವರ್ ದ ಆಲ್ಗರಿದಮ್ ಯು ಫೈಂಡ್ ಈಸಿ, ಸೊ ನೀವು ಅದರ ಪ್ರಕಾರ ಹೋಗ್ಬೋದು. ಬಟ್ ಫಾರ್ ನೌ ಇನ್ ದಿಸ್ ಸೆಷನ್ ಐ ವಿಲ್ ಬಿ ಟಾಕಿಂಗ್ ಅಬೌಟ್ ದ ಆಲ್ಗರಿದಮ್ ವಿಚ್ ವಿ ಹ್ಯಾವ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ಸೊ ಆ ಟೆಕ್ಸ್ಟ್ ಬುಕ್ನಲ್ಲಿರೋ ಆಲ್ಗರಿದಮ್ ಪ್ರಕಾರನೇ ಈ ಒಂದು ಸೆಷನಲ್ಲಿ ಆಲ್ಗರಿದಮನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಫೈನ್. ಸೊ ಫಾರ್ ದ್ಯಾಟ್ ರೀಸನ್ ಯು ಹ್ಯಾವ್ ಟು ರೈಟ್ ಡೌನ್ ದಿಸ್ ಆಲ್ಗರಿದಮ್ ಇನ್ ಯುವರ್ ನೋಟ್ಸ್. ಸೊ ಆ ಆಲ್ಗರಿದಮ್ನ ಬಿಡಿ ಸದ್ಯಕ್ಕೆ. ಸೊ ಈ ಆಲ್ಗರಿದಮ್ ಏನು ಬರೆಸ್ತೀನಿ, ಸೊ ದಿಸ್ ಇಸ್ ನಾಟ್ ಕಂಪ್ಲೀಟ್. ಸೊ ಕಂಪ್ಲೀಟ್ ಆಗಿ ಬರೆದ ಮೇಲೆ
ನೆಕ್ಸ್ಟ್ ಈ ಆಲ್ಗರಿದಮ್ ಅನ್ನು ಪ್ರಾಕ್ಟೀಸ್ ಮಾಡಿ. ಸೊ ಇಫ್ ದಿಸ್ ಈಸ್ ವೆರಿ ಮಚ್ ಕಂಫರ್ಟಬಲ್ ಫಾರ್ ಯು, ಸೊ ಗೋ ವಿತ್ ದಿಸ್. ಸೊ ಇದಾಗಲಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ರೀತಿಯ ಆಲ್ಗರಿದಮ್ ಅನ್ನು ಎಕ್ಸ್ಪ್ಲೇನ್ ಮಾಡಿಕೊಡ್ತೇನೆ. ಫೈನ್. ಸೊ ಇನ್ಸರ್ಟಿಂಗ್ ಅ ಪರ್ಟಿಕ್ಯುಲರ್ ನೋಡ್ ಅಟ್ ಡಿಸೈರ್ಡ್ ಪೊಸಿಷನ್. ಅಟ್ ಡಿಸೈರ್ಡ್ ಪೊಸಿಷನ್ ಅಂತ ಹೇಳುವಾಗ ನನಗೆ ಲಿಸ್ಟ್ನಲ್ಲಿ ಎಲ್ಲಿಗೆ ಬೇಕಾದ್ರೂ ನಾನು ಇನ್ಸರ್ಟ್ ಮಾಡ್ಬೋದು. ಓಕೆ, ಸೊ ಇನ್ ದಿಸ್ ಕೇಸ್ ಐ ಹ್ಯಾವ್ 3 ನೋಡ್ಸ್. ಸೊ ನಾನು ಎಲ್ಲೆಲ್ಲಿ ಇನ್ಸರ್ಟ್ ಮಾಡ್ಬೋದು? ಫಸ್ಟ್ ಪೊಸಿಷನ್ನಲ್ಲಿ ಇನ್ಸರ್ಟ್ ಮಾಡ್ಬೋದು, ಸೆಕೆಂಡ್ ಪೊಸಿಷನಲ್ಲಿ ಇನ್ಸರ್ಟ್ ಮಾಡ್ಬೋದು, 3ನೇ ಪೊಸಿಷನಲ್ಲಿ ಇನ್ಸರ್ಟ್ ಮಾಡ್ಬೋದು, ಅಥವಾ 4ನೇ ಪೊಸಿಷನಲ್ಲಿ ಹೊಸ ನೋಡನ್ನು ಇನ್ಸರ್ಟ್ ಮಾಡ್ಬೋದು. ರೈಟ್. ಸೊ ಈಗ ಅರೇಗೆ ಕನ್ಸಿಡರ್ ಮಾಡಿದರೆ, ಅರೇನಲ್ಲಿ ನೋಡೋದಾದರೆ, ಇಫ್ ಐ ಹ್ಯಾಡ್ ಟು ಇನ್ಸರ್ಟ್ ಅಟ್ ದಿಸ್ ಪೊಸಿಷನ್, ಐ ಶುಡ್ ಹ್ಯಾವ್ ಟು push this other nodes to the back. So ಫಸ್ಟ್ ಪೊಸಿಷನ್ ಅಥವಾ ಸೆಕೆಂಡ್ ಪೊಸಿಷನ್ಗೆ, ಓಕೆ, ಫಸ್ಟ್ ಪೊಸಿಷನ್ಗೆ ಒಂದು ನೋಡನ್ನು ಇನ್ಸರ್ಟ್ ಮಾಡಬೇಕು, ಒಂದು ಎಲಿಮೆಂಟನ್ನು ಇನ್ಸರ್ಟ್ ಮಾಡಬೇಕಂದ್ರೆ ಅರೇನಲ್ಲಿ ಏನಾಗ್ತಿತ್ತು, ಫಸ್ಟ್ ಪೊಸಿಷನ್ನಿಂದ ಇರುವಂಥ ಬಾಕಿ ಅಷ್ಟು ಎಲಿಮೆಂಟ್ಸ್ಗಳನ್ನು ನಾನು ಹಿಂದೆ ಪುಷ್ ಮಾಡಬೇಕಾಗಿತ್ತು. ರೈಟ್. ಬಟ್ ಇನ್ ಹಿಯರ್, ಈ ಒಂದು ಲಿಂಕ್ಡ್ ಲಿಸ್ಟ್ ಅನ್ನೋ ಒಂದು ಕೇಸ್ನಲ್ಲಿ ನಾವೇನು ಮಾಡ್ಬೋದು, ಪುಷ್ ಮಾಡೋ ಅವಶ್ಯಕತೆ ಇಲ್ಲ. ವಾಟ್ ಐ ಕ್ಯಾನ್ ಡೂ ಇಸ್, ಐ ಕ್ರಿಯೇಟ್ ಅ ನ್ಯೂ ನೋಡ್ ಕ್ರಿಯೇಟ್ ಮಾಡ್ತೀನಿ, ಅದಕ್ಕೆ ಅಡ್ರೆಸ್ನ ಲಿಂಕನ್ನು ಮಾತ್ರ ಕೊಡ್ತೀನಿ ಅಷ್ಟೇ, ಲಿಂಕ್ ಮಾತ್ರ ಕೊಡ್ತೀನಿ. ಯು ಹ್ಯಾವ್ ಸೀನ್ ಇನ್ ಮೈ ಪ್ರೀವಿಯಸ್ ಸೆಷನ್ಸ್ ಇನ್ಸರ್ಷನ್ ಎಟ್ ದಿ ಬಿಗಿನಿಂಗ್. ಸೊ ನೋಡುವಾಗ ನಾನು ಒಂದು ಹೊಸ ಬ್ಲಾಕನ್ನು ಇನ್ಸರ್ಟ್ ಮಾಡಿದ್ಮೇಲೆ ಬಾಕಿ ನೋಟ್ಸ್ಗಳನ್ನು ನಾನು ಹಿಂದೆ ಪುಷ್ ಮಾಡಲಿಲ್ಲ. ವಾಟ್ ಐ ಡಿಡ್, ಇದು ಹಾಗೆ ಇತ್ತು, ಇದಿಷ್ಟು ಹಾಗೆ ಇತ್ತು, ಇಲ್ಲಿ ಅಡ್ರೆಸ್ಸನ್ನು ಚೇಂಜ್ ಮಾಡಿದೆ, ಹೊಸ ನೋಡ್ನಲ್ಲಿ ಲಿಂಕ್ ಅಡ್ರೆಸ್ಸನ್ನು ಈ ಅಡ್ರೆಸ್ಸನ್ನು ಪ್ಲೇಸ್ ಮಾಡಿದೆ, ಸಿಂಪಲ್. ಸೊ ಆ ಒಂದು ಟೈಮ್ ಏನು ಬರುತ್ತೆ, ಟೈಮ್ ಟು ಪುಷ್ ದ ಎಲಿಮೆಂಟ್ಸ್ ಬ್ಯಾಕ್, ಸೊ ಆ ಟೈಮ್ ಕೂಡ ಲಿಂಕ್ಡ್ ಲಿಸ್ಟನ್ನು ಯೂಸ್ ಮಾಡಿ ನಾನು ಇನ್ಸರ್ಷನನ್ನು ಮಾಡಿದರೆ ಆ ಟೈಮ್ ಕೂಡ ಉಳಿಯುತ್ತೆ. ಓಕೆ, ದಟ್ ಬೀಯಿಂಗ್ ಅನ್ ಅಡ್ವಾಂಟೇಜ್ ಓವರ್ ಅರೇಸ್. ಫೈನ್. ಸೊ ಇದು ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ದಿಸ್ ಇಸ್ ಮೈ ಫಸ್ಟ್ ಪೊಸಿಷನ್, ದಿಸ್ ಇಸ್ ಮೈ ಫೋರ್ತ್ ಪೊಸಿಷನ್. ನಿಮಗೆ ಆಲ್ರೆಡಿ ಆಲ್ಗರಿದಮನ್ನು ಡಿರೈವ್ ಮಾಡಿದ್ದೀನಿ. ಟು ಇನ್ಸರ್ಟ್ ಅ ನೋಡ್ ಅಟ್ ದಿ beginning of the list, to insert a node at the end of the list. Right. So ಈಗ ನಾವು ತಲೆಕೆಡಿಸ್ಕೋಬೇಕಾಗಿರುವಂಥದ್ದು ಟು ಇನ್ಸರ್ಟ್ ಸಮ್ವೇರ್ ಇನ್ ದ ಮಿಡಿಲ್. ಸೊ ಈ 2 ಪಾಯಿಂಟನ್ನು ಬಿಟ್ಟು ಸಮ್ವೇರ್ ಇನ್ ದ ಮಿಡಿಲ್. ಓಕೆ, ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪರ್ಫಾರ್ಮ್. ಫೈನ್. ಓಕೆ, ಸೊ ಈಗ ನಾನು ಹೊಸ ನೋಡನ್ನು ಹೊಸ ನೋಡನ್ನು ಇನ್ಸರ್ಟ್ ಮಾಡಲಿಕ್ಕೆ ಫಸ್ಟಿಗೆ ಎಷ್ಟು ನೋಟ್ಸ್ ಇದೆ ಅನ್ನೋದು ನನಗೆ ಗೊತ್ತಿರಬೇಕು. ಸೊ ದಟ್ ಐ ಕ್ಯಾನ್ ಹ್ಯಾವ್ ಅ ನಾಲೆಜ್ ಅಬೌಟ್ ವಾಟ್ ಆರ್ ದ ಪೊಸಿಷನ್ಸ್ ದಟ್ ಆರ್ ಪಾಸಿಬಲ್ ಟು ಇನ್ಸರ್ಟ್ ಅ ಪರ್ಟಿಕ್ಯುಲರ್ ನೋಡ್. ಹೌದಾ? ಸೊ ಎಷ್ಟು ನೋಟ್ಸ್ ಇದೆ ಅಂತ ಗೊತ್ತಾದರೆ, 3 ನೋಟ್ಸ್ ಇದೆ ಅಂತ ಗೊತ್ತಾದರೆ, ಸೊ ನೌ ಐ ಆಮ್ ವೆರಿ ಮಚ್ ಅವೇರ್ ಆಫ್ ದ ಪಾಸಿಬಲ್ ಪೊಸಿಷನ್ಸ್ ದಟ್ ಐ ಕ್ಯಾನ್ ಇನ್ಸರ್ಟ್ ಅ ನೋಡ್. ಸೊ ಎಷ್ಟು ಪಾಸಿಬಲ್ ಪೊಸಿಷನ್ಸ್ ಇದೆ ನೋಡನ್ನು ಇನ್ಸರ್ಟ್ ಮಾಡಲಿಕ್ಕೆ ಅನ್ನೋದು ನನಗೆ ಗೊತ್ತಾಗುತ್ತೆ. ರೈಟ್. ಸೊ ಫಸ್ಟ್ ಅದನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು ಹೆಂಗೆ? ಸೊ ನಾನು ಆಲ್ಗರಿದಮ್ ಬರೆದಿದ್ದೀನಿ. ಫೈನ್. ಸೊ ನಾನು ಆಲ್ಗರಿದಮನ್ನು ಪಾರ್ಟ್ ಬೈ ಪಾರ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯು ಹ್ಯಾವ್ ಟು ಟ್ರೇಸ್. ಸೊ ಒಂದು ಸಲ ಎಕ್ಸ್ಪ್ಲೇಷನ್ ಎಲ್ಲ ಆದಮೇಲೆ ಆಲ್ಗರಿದಮ್ ಏನು ಬರೆದಿರ್ತೀನಿ, ಈ ಆಲ್ಗರಿದಮನ್ನು ನೀವು ಟ್ರೇಸ್ ಮಾಡಬೇಕಾಗತ್ತೆ. Okay, so unless you trace this algorithm, you will be not in a position to understand it very much clearly. Okay, so if you want to understand it very much clear, so you have to trace this algorithm based on my explanation. So alli adad trace ಮಾಡಿ ಆದ್ಮೇಲೆ ಕೂಡ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, so you can contact me. Okay, fine. So to calculate number of nodes, ಸ್ಟಾರ್ಟಿಂಗ್ ಇಲ್ಲಿಂದನೇ ಹೋಗ್ಬೇಕು ನಾನು, ಫಸ್ಟ್ ನೋಡಿಂದನೇ ಹೋಗ್ಬೇಕು ನಾನು, ಮಧ್ಯದಲ್ಲಿ ಎಲ್ಲೂ ನಾನು ಡೈರೆಕ್ಟಾಗಿ ರ್ಯಾಂಡಮ್ ಆಗಿ ಪಿಕ್ ಮಾಡಲಿಕ್ಕಾಗಲ್ಲ. ಬಿಕಾಸ್ ಸ್ಟಾರ್ಟನಲ್ಲೇ ನಾನು ಸ್ಟಾರ್ಟಿಂಗನ್ನು ಯೂಸ್ ಮಾಡಿಕೊಂಡೆ ನಾನು ಟ್ರಾವರ್ಸ್ ಮಾಡಬೇಕಾಗಿರೋದ್ರಿಂದ ಸ್ಟಾರ್ಟನ್ನು ಯೂಸ್ ಮಾಡ್ಕೊಂಡು ಟ್ರಾವರ್ಸ್ ಮಾಡ್ತೀನಿ. ಸೊ ಇವಾಗ ನಿಮಗೆ ಟ್ರಾವಲ್ ಮಾಡಲಿಕ್ಕೆ ಫ್ರಮ್ ಫಸ್ಟ್ ನೋಡ್ ಟು ಲಾಸ್ಟ್ ನೋಡ್ ಟ್ರಾವೆಲ್ ಮಾಡಲಿಕ್ಕೆ ಯು ಹ್ಯಾವ್ ಅನ್ ಆಲ್ಗರಿದಮ್ ವಿಚ್ ಇಸ್ ಅ ಟ್ರಾವರ್ಸಲ್ ಆಲ್ಗರಿದಮ್ ಇದೆ ನಿಮಗೆ. ರೈಟ್. ಸೊ ಈಗ ನಾನು ಟ್ರಾವರ್ಸಲ್ ಮಾಡುವಾಗ ಟ್ರಾವರ್ಸಲ್ ಆಲ್ಗರಿದಮ್ನಲ್ಲಿ ಏನು ಮಾಡಿದೆ, ಐ ಪ್ರೊಸೆಸ್ಡ್ ದ ಡೇಟಾ. ರೈಟ್. ಸೊ ಟ್ರಾವರ್ಸಲ್ ಆಲ್ಗರಿದಮ್ ಹಿಂಗೆ ಬರೆದೆ, ಪಿಗೆ ಸ್ಟಾರ್ಟನ್ನು ಹಾಕೊಂಡೆ. ಸೊ ಐ ಶಲ್ ಗೋ ಬಿಟ್ ಫಾಸ್ಟ್ ಇನ್ ದಿಸ್ ಬಿಕಾಸ್ ನಿಮಗೆ ಟ್ರಾವರ್ಸಲ್ ಆಲ್ಗರಿದಮ್ ಗೊತ್ತಿದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಹಾಗಾಗಿ ಟ್ರಾವರ್ಸಲ್ ಹಿಂದಿನ ಸೆಷನಲ್ಲೂ ಕೂಡ ಮಾಡಿದ್ದೆ, ಫಸ್ಟ್ ಲಿಂಕ್ಡ್ ಲಿಸ್ಟ್ ಆಲ್ಗರಿದಮ್ ಸ್ಟಾರ್ಟ್ ಮಾಡಿದ್ದೆ, ಫಸ್ಟ್ ಸೆಷನಲ್ಲಿ ಕೂಡ ಮಾಡಿದ್ದೆ. ಸೊ ಹಾಗೆ ನಾನು ಡೈರೆಕ್ಟಾಗಿ ಬರ್ಕೊಂಡು ಹೋಗ್ತೀನಿ. ಸೊ ವೈಲ್ p not equals to null, process data field of particular p and while.
ಅದಕ್ಕೂ ಮೊದಲು ಪಿಗೆ ಪಿ ಲಿಂಕ್ ಆಫ್ ಪಿ ಅನ್ನು ಪ್ಲೇಸ್ ಮಾಡ್ತಿದೆ. ಸೊ ದಿಸ್ ಈಸ್ ಓಕೆ, ನೀಟಾಗಿ ಬರ್ಕೊಳ್ತೀವಿ. ಪ್ರೋಸೆಸ್ ಡೇಟಾ ಫೀಲ್ಡ್ ಆಫ್ ಪಿ, ನೆಕ್ಸ್ಟ್ ಪಿಗೆ ಲಿಂಕ್ ಆಫ್ ಪಿ ಅನ್ನು ಪ್ಲೇಸ್ ಮಾಡ್ತಿದೆ, ಎಂಡ್ ವೈಲ್. ಸೊ ಈ ಆಲ್ಗಾರಿದಮ್ ಏನಾಗಿ ಕೆಲಸ ಮಾಡ್ತಿತ್ತು, ಫಸ್ಟ್ ನೋಡಿಗೆ ಬರ್ತಿದೆ, ಇದನ್ನು ಪ್ರೋಸೆಸ್ ಮಾಡ್ತಿದ್ದೆ, ನೆಕ್ಸ್ಟ್ ನೋಡಿಗೆ ಹೋಗ್ತಿದೆ, ಪ್ರೋಸೆಸ್ ಮಾಡ್ತಿದೆ, ನೆಕ್ಸ್ಟ್ ನೋಡಿಗೆ ಹೋಗ್ತಿದೆ, ಪ್ರೋಸೆಸ್ ಮಾಡ್ತಿದೆ, ರೈಟ್. ಸೊ ಈ ಆಲ್ಗಾರಿದಮ್ ನನಗೇನು ಕೊಡ್ತಿತ್ತಂದರೆ ಐ ಕ್ಯಾನ್ ಟ್ರಾವೆಲ್ ಫ್ರಮ್ ಫಸ್ಟ್ ನೋಡ್ ಟು ಲಾಸ್ಟ್ ನೋಡ್. ಸೊ ಟ್ರಾವೆಲ್ ಮಾಡ್ತಿದ್ದೆ, ರೈಟ್. ಟ್ರಾವೆಲ್ ಮಾಡುವಾಗ ಪ್ರೋಸೆಸ್ ಮಾಡ್ತಿದ್ದೆ. ಸೊ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂತ ಹೇಳುವಾಗ ಐ ಆಮ್ ವಿಸಿಟಿಂಗ್. ಟ್ರಾವೆಲ್ಸಲ್ ಡೆಫಿನೇಷನ್ ಏನು ಹೇಳುತ್ತೆ, ವಿಸಿಟಿಂಗ್ ಈಚ್ ನೋಡ್ ಎಕ್ಸಾಕ್ಟ್ಲಿ ಒನ್ಸ್. ಹೌದಾ? ಟ್ರಾವೆಲ್ಸಲ್ ಮೂವಿಂಗ್ ಫ್ರಮ್ ಒನ್ ಪಾಯಿಂಟ್ ಟು ಅನ್ನೋದು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಟು ಎಂಡಿಂಗ್ ಪಾಯಿಂಟ್ ಬೈ ವಿಸಿಟಿಂಗ್ ಈಚ್ ನೋಡ್ ಎಕ್ಸಾಕ್ಟ್ಲಿ ಒನ್ಸ್. ಹೌದಾ? ವಿಚ್ ಮೀನ್ಸ್ ಈಗ ನಾನು ಎಕ್ಸಾಕ್ಟ್ಲಿ ಒನ್ಸ್ ಅಂದರೆ ಒಂದೇ ಸಲ ಎಲ್ಲ ನೋಡನ್ನು ಆಕ್ಸೆಸ್ ಮಾಡ್ತಾ ಇರೋದ್ರಿಂದ ನನಗೆ ಇವಾಗ ಎಷ್ಟು ನೋಟ್ಸನ್ನು ಆಕ್ಸೆಸ್ ಮಾಡಿದೆ ಅನ್ನೋ ಐಡಿಯಾ ಕೂಡ ಬರಬಹುದು. ಸೊ ಹೇಗೆ, ಸೊ ನಾನೇನು ಮಾಡ್ತೀನಿ, ಇದರಲ್ಲಿ ಒಂದು ಚಿಕ್ಕ ಚೇಂಜ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ನೋಡಿಂದ ಹೋಗ್ತೀನಿ, ಫಸ್ಟ್ ನೋಡಿಗೆ ಬರ್ತೀನಿ. ಫಸ್ಟ್ ನೋಡಿಗೆ ಬಂದಾಗ ಇದು ನನ್ನ ಫಸ್ಟ್ ನೋಡ್, ಸೆಕೆಂಡ್ ನೋಡಿಗೆ ಬಂದಾಗ ಇದು ಎರಡನೇ ನೋಡ್, ಮೂರನೇ ನೋಡಿಗೆ ಬಂದಾಗ ಇದು ನನ್ನ ಮೂರನೇ ನೋಡ್, ನಾಲ್ಕನೇ ನೋಡಿಗೆ ನಾಲ್ಕನೇ ನೋಡ್. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಹೇಗೆ, ಫಸ್ಟ್ ನೋಡಿಗೆ ಬಂದಾಗ ಇದು ನನ್ನ ಫಸ್ಟ್ ನೋಡ್, ಫಸ್ಟ್ ನೋಡಿಂದ ಸೆಕೆಂಡ್ ನೋಡಿಗೆ ಬಂದಾಗ 1 + 1 ವಿಚ್ ಗಿವ್ಸ್ ಮಿ 2. ಮೂರನೇ ನೋಡಿಗೆ ಬರುವಾಗ 2 + 1 ವಿಚ್ ಗಿವ್ಸ್ ಮಿ 3. ಸೊ ಟೋಟಲ್ ಆಗಿ 3 ನೋಟ್ಸ್ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ಫಸ್ಟಿಗೆ ಫಸ್ಟ್ ನೋಡ್ ಬರ್ತೀನಿ, ಸೆಕೆಂಡ್ ನೋಡ್, ಥರ್ಡ್ ನೋಡ್. ಈಗ ನಾನು ಏನು ಮಾಡ್ಬೋದು, ಸೊ ನೌ ಐ ಕ್ಯಾನ್ ಕೌಂಟ್ ನಂಬರ್ ಆಫ್ ನೋಟ್ಸ್. ಹೆಂಗೆ, ಸೊ ಫಸ್ಟಿಗೆ ಕೌಂಟನ್ನು 0 ಮಾಡ್ಕೊಳ್ತೀನಿ, ಅಂದರೆ ಐ ಹ್ಯಾವ್ ನೋ ನೋಟ್ಸ್ ವಿತ್ ಮೀ. ಈಗ ಸ್ಟಾರ್ಟಿಂಗ್ನಲ್ಲಿ ಯಾವ ನೋಡಿಲ್ಲ. ನಂತರ ಫಸ್ಟ್ ನೋಡಿಗೆ ಬರ್ತೀನಿ, ಫಸ್ಟ್ ನೋಡಿಗೆ ಬರುವಾಗ ಕೌಂಟನ್ನು 0 ಇಂದ 1 ಮಾಡ್ತೀನಿ, ವಿಚ್ ಮೀನ್ಸ್ ವಿಚ್ ರೆಪ್ರೆಸೆಂಟ್ಸ್ ದಿಸ್ ಈಸ್ ಮೈ ನೋಡ್ 1. ಇದು ನನ್ನ ಒಂದನೇ ನೋಡು. ಸೊ ಇದು ನೋಡ್ 1ಕ್ಕೆ ಬಂದಿದ್ದೀನಿ. ನೆಕ್ಸ್ಟ್ ನೋಡಿಗೆ ಹೋಗುವಾಗ ಐ ಪ್ಲೇಸ್ 2 ವಿಚ್ ಮೀನ್ಸ್ ಸೊ ಟೋಟಲ್ ಆಗಿ 2 ನೋಡ್ ಇದೆ, ರೈಟ್. ಸೊ ಮೂರನೇ ನೋಡಿಗೆ ಹೋಗುವಾಗ ಸೊ ಐ ಗೆಟ್ 3 ವಿಚ್ ಮೀನ್ಸ್ ನನ್ನ ಲಿಸ್ಟ್ನಲ್ಲಿ 3 ನೋಟ್ಸ್ ಇದೆ, ರೈಟ್. ಸೊ ಇದನ್ನು ನಾನು ಹೆಂಗೆ ಬರ್ಕೊಳ್ತೀನಿ, ಕೌಂಟ್ 0 ಮಾಡ್ಕೊಂಡಿದ್ದೀನಿ, ಕೌಂಟ್ ಈಕ್ವಲ್ಸ್ ಟು ಕೌಂಟ್ +1 ಬರ್ಕೊಳ್ತೀನಿ, ವಿಚ್ ಮೀನ್ಸ್ ಈಗ ನೋಡಿದರೆ ಇದನ್ನು ಸ್ಟಾರ್ಟ್ ಈಗ ಈ ಕೋಡನ್ನು ಯಾಕೆ ಬರ್ಕೊಳ್ತಾ ಇದ್ದೀನಿ, ವೈ ಆಮ್ ಐ ರೈಟಿಂಗ್ ದಿಸ್ ಟು ಕ್ಯಾಲ್ಕುಲೇಟ್ ನಂಬರ್ ಆಫ್ ನೋಟ್ಸ್ ಇನ್ ಮೈ ಲಿಸ್ಟ್. ಸೊ ಇದನ್ನ ರೆಫರೆನ್ಸಿಗೆ ಬರ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ, ಇನ್ನೂ ಈಸಿ ಆಗುತ್ತೆ. ಯಾಕೆ ಬರಿತಾ ಇದ್ದೀನಿ, ಈ ಪಾರ್ಟ್ ಆಫ್ ಕೋಡ್ ಯಾಕೆ ಬರಿತಾ ಇದ್ದೀನಿ ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡತ್ತೆ. ಸೊ ಯಾಕೆ ಬರಿತಾ ಇದ್ದೀನಿ, ಇಷ್ಟು ಲೈನ್ 1 2 3 ಈ 3 ಲೈನ್ಸ್ ಯಾಕೆ ಬರಿತಾ ಇದ್ದೀನಿ, ಓಕೆ. ಇಲ್ಲಿ ಕೌಂಟ್ ಬರಿಬೇಕಿತ್ತು, ಸೊ ಇದನ್ನು ಸೇರಿಸ್ಕೊಂಬಿಡಿ. ಇಲ್ಲಿ ಕೌಂಟ್ ಈಕ್ವಲ್ಸ್ ಟು ಕೌಂಟ್ +1 ಪಿ ಲಿಂಕ್ ಆಫ್ ಪಿ. ಸೊ ಈ 4 ಲೈನ್ಸ್ ಯಾಕೆ ಬರಿತಾ ಇದ್ದೀನಿ, ಓಕೆ, 5 ಲೈನ್ಸ್ 1 2 3 4 5 ಲೈನ್ ಆಫ್ ಕೋಡ್ ಯಾಕೆ ಬರಿತಾ ಇದ್ದೀನಿ ಅಂತ ಹೇಳುವಾಗ, ಟು ಟ್ರಾವರ್ಸ್ ಫ್ರಮ್ ನೋಡ್ 1 ಟು ಲಾಸ್ಟ್ ನೋಡ್ ಬೈ ಕೌಂಟಿಂಗ್ ದ ನೋಟ್ಸ್. ನೋಡ್ಗಳನ್ನು ಕೌಂಟ್ ಮಾಡಲಿಕ್ಕೋಸ್ಕರ ಆ 5 ಲೈನನ್ನು ಬರಿತಾ ಇದ್ದೀನಿ, ಓಕೆ. ಸೊ ಕೌಂಟ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ಕೊಳ್ತೀವಿ ಟ್ರಾವರ್ಸಲ್. ಇದಿಷ್ಟು ಟ್ರಾವರ್ಸಲ್ ಮಾಡುವಾಗ ಎಕ್ಸ್ಟ್ರಾ ಒಂದು ಕೌಂಟನ್ನು ಮಾಡ್ಕೊಳ್ತಾ ಇದ್ದೀವಿ. ಸೊ ದಿಸ್ ಈಸ್ ಸ್ಟೆಪ್ 2. ಸ್ಟೆಪ್ 2ನಲ್ಲಿ ಏನು ಮಾಡ್ತಾ ಇದ್ದೀರಾ ನೀವು, ಇದಿಷ್ಟು ಬರ್ಕೊಳ್ತಾ ಇದ್ದೀರಾ. ಸೊ ಕೌಂಟ್ 0 ಮಾಡ್ಕೊಳ್ತೀರಾ. ಪ್ರತಿ ಸಲ ಒಂದೊಂದು ನೋಡನ್ನು ವಿಸಿಟ್ ಮಾಡುವಾಗ ಕೌಂಟನ್ನು ಇನ್ಕ್ರಿಮೆಂಟ್ ಮಾಡ್ತೀರಾ, ವಿಚ್ ಮೀನ್ಸ್ ಇಟ್ ಗಿವಿಂಗ್ ಮೀ ದ ಕೌಂಟ್ ನಂಬರ್ ಆಫ್ ನೋಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಲಿಸ್ಟ್. ಈ ಲಿಸ್ಟ್ನಲ್ಲಿ ಎಷ್ಟು ನೋಟ್ಸ್ ಇದೆ ಅನ್ನೋದು ಕೊಡುತ್ತೆ ನನಗೆ, ಓಕೆ. ದಿಸ್ ಈಸ್ ಟ್ರಾವರ್ಸಲ್ ವಿತ್ ಕೌಂಟಿಂಗ್ ನಂಬರ್ ಆಫ್ ನೋಟ್ಸ್. ಸೊ ಇವಾಗ ನನಗೆ ಕೌಂಟ್ ಈ ಸ್ಟೆಪ್ 2 ಮುಗಿದ ಮೇಲೆ ನನಗೆ ಕೌಂಟ್ ಈಕ್ವಲ್ಸ್ ಟು 3 ಅನ್ನೋದು ಸಿಗುತ್ತೆ. ಕೌಂಟ್ ಈಕ್ವಲ್ಸ್ ಟು 3 ಅದರ ಅರ್ಥ ಏನು, 3 ನೋಡ್ ಇದೆ ಅನ್ನೋದು ಮೀನಿಂಗ್, ಓಕೆ. ಸೊ ಈಗ ನಾನು ನನ್ನ ಲಿಸ್ಟ್ನಲ್ಲಿ ಎಷ್ಟು ನೋಟ್ಸ್ ಇದೆ ಅನ್ನೋದು ನನಗೆ ಗೊತ್ತಾಯಿತು.
So if I can insert a node, particular node, now I can insert somewhere from position 1 to position 4. ಈ ಪೊಸಿಷನ್ಸ್ನಲ್ಲೇ ನಾನು ಇನ್ಸರ್ಟ್ ಮಾಡುವಂಥ ಆಪ್ಷನ್ಸ್ ಇದೆ ಅಂತ ನನಗೆ ಗೊತ್ತಾಯಿತು. ಸೊ ಇವಾಗ ಇನ್ಸರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈಗ ಇನ್ಸರ್ಟ್ ಮಾಡಲಿಕ್ಕೆ ಪಾಸಿಬಲ್ ಪೊಸಿಷನ್ಸ್ ಯಾವ್ದ್ಯಾವ್ದು ಬರುತ್ತೆ? ಫಸ್ಟ್ ಪೊಸಿಷನ್, ಸೆಕೆಂಡ್ ಪೊಸಿಷನ್, ಥರ್ಡ್ ಪೊಸಿಷನ್ ಅಥವಾ ಲಾಸ್ಟ್ ಪೊಸಿಷನ್ ವಿಚ್ ಇಸ್ 4, ರೈಟ್? ಸೊ ಇಷ್ಟು ಪೊಸಿಷನ್ಸ್ಗಳಲ್ಲಿ ಫಸ್ಟ್ ನೋಡ್, ನಾನು ಫೋರ್ತ್ ನೋಡ್ ಅಂತ ಹೇಳಲ್ಲ, ಲಾಸ್ಟ್ ನೋಡ್ ಅಂತ ಹೇಳ್ತೀನಿ. ಲಾಸ್ಟ್ ನೋಡ್, ಫಸ್ಟ್ ನೋಡ್ ಆ್ಯಂಡ್ ಲಾಸ್ಟ್ ನೋಡ್, ಈ ಫಸ್ಟ್ ಪೊಸಿಷನ್ ಆ್ಯಂಡ್ ಲಾಸ್ಟ್ ಪೊಸಿಷನ್, ಈ ಎರಡು ಪೊಸಿಷನ್ನಿಗೆ ನಾನು ಇನ್ಸರ್ಟ್ ಮಾಡಲಿಕ್ಕೆ ಆಲ್ರೆಡಿ ಆಲ್ಗರಿದಮ್ ಅನ್ನು ಫೈಂಡ್ ಮಾಡಿದ್ದೀನಿ. ಆಲ್ರೆಡಿ ಆಲ್ಗರಿದಮ್ ನಂತರ ಇದೆ, ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಮತ್ತೆ ಯಾಕೆ ನಾನು ಹೊಸದಾಗಿ ಕೋಡ್ ಬರೀಬೇಕು, ರೈಟ್? ಸೊ ಸ್ಟೆಪ್ 3ನಲ್ಲಿ ಏನು ಹೇಳ್ತಾ ಇದ್ದೀನಿ, ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸ್ಟೆಪ್ 3ನಲ್ಲಿ ಮೊದಲನೇ ಪಾರ್ಟ್, ಇಫ್ ಮೈ ಪೊಸಿಷನ್, ಸೊ ಇದು ಪಿ ಅಲ್ಲ, ಪೊಸಿಷನ್. ಇಫ್ ಮೈ ಪೊಸಿಷನ್, POS ಪೊಸಿಷನ್, ಇಫ್ ಇಟ್ ಈಸ್ ಈಕ್ವಲ್ಸ್ ಟು 1, ಸೊ ಒಂದನೇ ಪೊಸಿಷನ್ನೇ ಆದರೆ, ನಾನು ಇನ್ಸರ್ಟ್ ಮಾಡಬೇಕಾಗಿರೋ ಮೊದಲನೇ ಪೊಸಿಷನ್ ಆದರೆ, ದೆನ್ ಐ ಕಾಲ್ ಫಂಕ್ಷನ್, ಐ ಕಾಲ್ ಅ ಫಂಕ್ಷನ್ ಅಥವಾ ಐ ಕಾಲ್ ಅ ಪ್ರೋಗ್ರಾಮ್ ಟು ಇನ್ಸರ್ಟ್ ಅಟ್ ದಿ ಬಿಗಿನಿಂಗ್ನಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ ಆಲ್ಗರಿದಮ್ ಬರೆದಿದ್ದೀನಿ, ಹಾಗಾಗಿ ಡೈರೆಕ್ಟಾಗಿ ಅದನ್ನ ಕಾಲ್ ಮಾಡಿಬಿಡ್ತೀನಿ. ಅಥವಾ ಎಲ್ಸ್ ಬಿಗೆ ಬರೋದಾದರೆ, ಇಫ್ ಮೈ ಪೊಸಿಷನ್ ಇಫ್ ಇಟ್ ಈಸ್ ಈಕ್ವಲ್ಸ್ ಟು ಕೌಂಟ್ ಪ್ಲಸ್ 1, ಕೌಂಟ್ ಅಂದರೆ ಎಷ್ಟು? 3 ಪ್ಲಸ್ 1 ಅಂದರೆ 4 ಅಂತ ಹೇಳುವಾಗ ಲಾಸ್ಟ್ ಪೊಸಿಷನ್. ಓಕೆ, ಲಾಸ್ಟ್ ಪೊಸಿಷನ್ ಆದರೆ ಅದರ ಅರ್ಥ ಏನು? ಐ ಕಾಲ್ ಅ ಫಂಕ್ಷನ್ ಇನ್ಸರ್ಟ್ ಅಟ್ ದಿ ಎಂಡ್. ಸೊ ಎಂಡ್ನಲ್ಲಿ ಇನ್ಸರ್ಟ್ ಮಾಡಲಿಕ್ಕೆ ನಾನು ಕಾಲ್ ಮಾಡ್ತೀನಿ, ಬಿಕಾಸ್ ಐ ಹ್ಯಾವ್ ದೀಸ್ 2 ಆಲ್ಗರಿದಮ್ಸ್ ಆಲ್ರೆಡಿ ವಿತ್ ಮೀ, ರೈಟ್? ಸೊ ನನಗೆ ಫಸ್ಟ್ ಪೊಸಿಷನ್ ಮತ್ತು ಲಾಸ್ಟ್ ಪೊಸಿಷನಲ್ಲಿ ಇನ್ಸರ್ಟ್ ಮಾಡೋವಂಥ ಪ್ರಾಬ್ಲಮ್ ಇಲ್ಲ. ಸೊ ನಾನೀಗ ತಲೆಗೆ ಇಡಿಸ್ಕೋಬೇಕಾಗಿರೋಂಥದ್ದು ಯಾವುದಕ್ಕೆ? ಅಟ್ ಪೊಸಿಷನ್ ಟು ಇನ್ಸರ್ಟ್ ಸಮ್ವೇರ್ ಬಿಟ್ವೀನ್ ಫಸ್ಟ್ ಪೊಸಿಷನ್ ಆ್ಯಂಡ್ ಲಾಸ್ಟ್ ಪೊಸಿಷನ್. ಓಕೆ, ಸೊ ಕೌಂಟ್ ಪ್ಲಸ್ 1 ಅಂತ ಹೇಳುವಾಗ ಲಾಸ್ಟ್ ಪೊಸಿಷನ್, ಫಸ್ಟ್ ಅಂತ ಹೇಳುವಾಗ ಫಸ್ಟ್ ಪೊಸಿಷನ್. ಓಕೆ, ಸೊ ಕೌಂಟ್ ಈಕ್ವಲ್ಸ್ ಟು 3 ಇದೆ, ಕೌಂಟ್ ಈಕ್ವಲ್ಸ್ ಟು 3 ಇದೆ. ಸೊ ಈಗ ನಾನು ಇನ್ಸರ್ಟ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಬಿವರೆಗೂ ಆಯಿತು ಅಂತ ಅಂದ್ಕೊಳ್ತೀನಿ, ಬಿವರೆಗೂ ಕೋಡ್ ಬರೆದಿದ್ದೀರ ಅಂತ ಅಂದ್ಕೊಳ್ಳಿ, ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ರಿವೈಂಡ್ ಮಾಡಿ, ನೀವು ಪಾಸ್ ಮಾಡಿ ಕೋಡನ್ನು ಬರ್ಕೋಬೋದು. ಅಲ್ಲಿ ನಿಮಗೆ ಅಷ್ಟು ಡೀಟೇಲ್ ಆಗಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಬರ್ಕೋಬೋದು. ನೆಕ್ಸ್ಟ್ ಸಿಗೆ ಬರೋದಾದರೆ, ಸಿಗೆ ಬರಲಿಕ್ಕೆ ಎಕ್ಸ್ಪ್ಲನೇಷನ್ ಮಾಡಿಬಿಡ್ತೀನಿ, ಫಸ್ಟ್ ಎಕ್ಸ್ಪ್ಲೇನ್ ಕೊಟ್ಬಿಡ್ತೇನೆ. ಸೊ ಫಸ್ಟ್ ಪೊಸಿಷನ್ ಮತ್ತು ಲಾಸ್ಟ್ ಪೊಸಿಷನ್ ನಂಗೆ ಗೊತ್ತಾಗಿದೆ. ಸೊ ವಾಟ್ ಐ ಡೂ ಈಸ್ ಐ ಇನ್ಸರ್ಟ್ ಅ ನೋಡ್ at position, so ಇದು 1 2 3 4 ಇತ್ತು, ನಾನೀಗ 3ನೇ ಪೊಸಿಷನಲ್ಲಿ ಇನ್ಸರ್ಟ್ ಮಾಡಬೇಕು. ಮೈ ಪೊಸಿಷನ್ ಇಸ್ 3, 1 2 3, ಇಲ್ಲಿ 0 ಬರಲ್ಲ, ಯಾಕೆ? ದಿಸ್ ಇಸ್ ನಾಟ್ ಎನ್ ಅರೇ. ಸೊ ದಿಸ್ ಇಸ್ ಪೊಸಿಷನ್ 1, ಪೊಸಿಷನ್ 2, ಪೊಸಿಷನ್ 3 ಆ್ಯಂಡ್ ಪೊಸಿಷನ್ 4. ಸೊ ಇವಾಗ ನಾನು ಹೊಸ ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಈಗ ಹೊಸ ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಗೊತ್ತಿದೆ, ಕ್ರಿಯೇಟ್ ಮಾಡೋ ಕೋಡ್ ಗೊತ್ತಿದೆ ನಿಮಗೆ, n ಈಕ್ವಲ್ಸ್ ಟು ನ್ಯೂ ನೋಡ್, ರೈಟ್? ಸೊ ಇದನ್ನು ಆಮೇಲೆ ಬರ್ತೀನಿ ಕ್ರಿಯೇಟ್ ಮಾಡೋ ಪ್ರೊಸೆಸ್ಗೆ. ಈಗ ನಾನು ಪೊಸಿಷನ್ ಈಕ್ವಲ್ಸ್ ಟು 3 ವಿಚ್ ಮೀನ್ಸ್ ಐ ಹ್ಯಾವ್ ಟು ಕಮ್ ಹಿಯರ್, ಈ ಜಾಗಕ್ಕೆ ಅಥವಾ ಈ ಜಾಗದಲ್ಲಿ ನಾನು ಇನ್ಸರ್ಟ್ ಮಾಡಬೇಕು ನೋಡನ್ನು. ಸೊ ಅದಕ್ಕೆ ನಾನು ಇಲ್ಲಿಂದ ಇಲ್ಲಿಗೆ ಬರಬೇಕು. ಸೊ ನಿಮಗೆ ಯಾಕೆ ಇಲ್ಲಿಂದ ಟ್ರಾವೆಲ್ ಮಾಡಿ ಬರಬೇಕು ಅನ್ನೋದು ಗೊತ್ತಿದೆ, ಬಿಕಾಸ್ ಐ ಡೋಂಟ್ ಗೆಟ್ ಅ ಡಿಸೈರ್ಡ್ ಪೊಸಿಷನ್. ನನಗೆ ಈ ಪೊಸಿಷನ್ ಟಕ್ ಅಂತ ಸಿಗೋದಿಲ್ಲ, ನಾನು ಇಲ್ಲಿಂದನೇ ಬರಬೇಕು, ಸ್ಟಾರ್ಟಿಂಗಿಂದನೇ ಬರಬೇಕು. ಸೊ ಅದಕ್ಕೇನು ಮಾಡ್ತೀನಿ, ಮತ್ತೆ ಟ್ರಾವಲ್ಸ್ ಮಾಡ್ತೀನಿ. ಟ್ರಾವೆಲ್ ಮಾಡುವಾಗ ಐ ಆಮ್ ನಾಟ್ ಟ್ರಾವೆಲಿಂಗ್ ಟು ದ ಲಾಸ್ಟ್ ನೋಡ್, ಐ ಆಮ್ ಟ್ರಾವೆಲಿಂಗ್ ಟು ಪೊಸಿಷನ್ 3, ರೈಟ್? ಈಗ ಪೊಸಿಷನ್ 3ಗೆ ಹೋಗಲಿಕ್ಕೆ ನನಗೆ ಗೊತ್ತಿದೆ ಅಡ್ರೆಸ್ನಿಂದನೇ ಹೋಗಬೇಕು. ಸೊ ಅದಕ್ಕೆ ಪಿ ಅಂತ ಹೇಳಿ ತಗೊಳ್ತೀನಿ. ಸೊ ಫಸ್ಟ್ ಒಂದು ಪಿ ತೊಗೊಂಡಿದ್ರಿ, ನೀವು P1 ಅಂತ ತೊಗೋಬೋದು ಅಥವಾ ಜಸ್ಟ್ ಪಿ ಅಂತ ತೊಗೋಬೋದು, ಕನ್ಸಿಡರ್ ಮಾಡ್ಬೋದು. ಸೊ ನಾನು ಪಾಯಿಂಟರ್ 1, ಅದು ಪಾಯಿಂಟರ್. ಸೊ ಇದನ್ನ ಪಿ ಅಂತ ಹೇಳಿ ತೊಗೊಳ್ತೀನಿ ಟ್ರಾವರ್ಸ್ ಮಾಡಲಿಕ್ಕೆ. P1 ಇನ್ನೊಂದು ಪಾಯಿಂಟರ್ ತೊಗೊಳ್ತೀನಿ ಟು ಟ್ರಾವರ್ಸ್ ಟು ಇನ್ಸರ್ಟ್ ಅ ನೋಡ್. ಸೊ P1ಗೆ ನಾನು ಸ್ಟಾರ್ಟನ್ನು ಹಾಕ್ಕೊಳ್ತೀನಿ. ಓಕೆ, ಸೊ P1ನಲ್ಲಿ ಇವಾಗ 1000 ಅನ್ನೋ ಅಡ್ರೆಸ್ ಇದೆ, P1 ಈಕ್ವಲ್ಸ್ 1000. ಸೊ ನೆಕ್ಸ್ಟ್ ಏನು ಮಾಡ್ತೀನಿ, P1 ಇಂದ ಇಲ್ಲಿಗೆ ಬರಬೇಕು.
ಸೊ ಇಲ್ಲಿಗೆ ಬರಬೇಕಂತ ಹೇಳುವಾಗ ನನಗೆ ಎಷ್ಟು ಪೊಸಿಷನ್ಸ್ ಬರಬೇಕು, ಪೊಸಿಷನ್ಸ್ ಈ 3ನೇ ಪೊಸಿಷನ್ಗೆ ಬರಬೇಕು. ರೈಟ್, ಈ 3ನೇ ಪೊಸಿಷನ್ಗೆ ಬರಲಿಕ್ಕೆ 1 2 ಪೊಸಿಷನ್ವರೆಗೂ ಹೋಗ್ತೀನಿ. P1 ಸ್ಟಾರ್ಟ್, ಸಾರಿ, ಲಿಂಕ್ ಆಫ್ P1 ಲಿಂಕ್ ಆಫ್ 1000 ನನಗೆ 2000 ಸಿಗುತ್ತೆ. ಇಲ್ಲಿಗೆ ಬರ್ತೀನಿ. ರೈಟ್, ನೆಕ್ಸ್ಟ್ ಇಲ್ಲಿಗೆ ಬಂದ ಮೇಲೆ ಈಗ ನಾನು ಈ ಜಾಗಕ್ಕೆ ನೋಡನ್ನು ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಿಗೆ ಬರ್ಬೇಕು, ನಾನು ಇಲ್ಲಿಗೆ ಇಷ್ಟಕ್ಕೆ ಬರಬೇಕಾಗಿರೋದು ನನಗೆ. ಸೊ ಇಲ್ಲಿಗೆ ಬರ್ತೀನಿ, ಈಗ ಇನ್ಸರ್ಟ್ ಮಾಡ್ತೀನಿ. ಸೊ 2000 ಬಂದೆ. P1 ಈಕ್ವಲ್ಸ್ ಟು 2000. ರೈಟ್, ಸೊ ಇಲ್ಲಿಗೆ ಬಂದ ಮೇಲೆ ನಾವು ಐ ಕ್ಯಾನ್ ಕ್ರಿಯೇಟ್ ಅ ನೋಡ್. ಸೊ ಇಲ್ಲಿಗೆ ನಿಂತೀನಿ. ಈಗ ನಾನು ಇನ್ಸರ್ಟ್ ಮಾಡಬೇಕಂದ್ರೆ ಇಲ್ಲಿಗೆ ಇನ್ಸರ್ಟ್ ಮಾಡಬೇಕು. ಇಲ್ಲಿಗೆ ಇನ್ಸರ್ಟ್ ಮಾಡಲಿಕ್ಕೆ ಈಗ ಹೊಸದಾಗಿ ಒಂದು ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಹೊಸದಾಗಿ ನೋಡ್ ಕ್ರಿಯೇಟ್ ಮಾಡ್ಕೊಳ್ಳೋದು ನಿಮಗೆ ಗೊತ್ತಿದೆ. ಎನ್ ನ್ಯೂ ನೋಡ್, ಎನ್ ಈಕ್ವಲ್ಸ್ ಟು ನ್ಯೂ ನೋಡ್, ಡೇಟಾ ಆಫ್ ಎನ್. ಸೊ ಇದಕ್ಕೆ ನಾನು ಝೆಡ್ ಅನ್ನೋ ವ್ಯಾಲ್ಯೂ ಹಾಕ್ತೀನಿ. ಝೆಡ್ ಲಿಂಕ್ ಆಫ್ ಎನ್. ಸೊ ಈಗ ಈ ಲಿಂಕ್ಗೆ ಏನು ಬರಬೇಕು, ನಲ್ ಬರೋ ಹಾಗಿಲ್ಲ. ನನ್ನ ಹಿಂದಿನ ಸೆಷನಲ್ಲಿ ನಲ್ ಹಾಕಿದ್ದೆ. ಸೊ ವಾಟ್ ಐ ಶುಡ್ ಹ್ಯಾವ್ 3000. ಈ 3000 ನನಗೆ ಎಲ್ಲಿ ಸಿಗ್ತಾ ಇದೆ? ಸೊ ಇದು P1 ಇಲ್ಲಿಗೆ ಪಾಯಿಂಟ್ ಆಗಿದೆ. ರೈಟ್, P1 2000 ಇದೆ. ಸೊ P1 ಇಲ್ಲಿಗೆ ಪಾಯಿಂಟ್ ಆಗಿದೆ. ಈಗ ಇಲ್ಲಿಗೆ 3000 ಬೇಕು ನನಗೆ. ರೈಟ್, ಈಗ 3000 ಎಲ್ಲಿ ಸಿಗುತ್ತೆ ನನಗೆ? ಈ ಬಾಕ್ಸ್ಗಳಲ್ಲೇ ನಾನು ಹುಡುಕಬೇಕು. ಇದು ಅಡ್ರೆಸ್, ಮೆಮೊರಿ, ಫಿಸಿಕಲ್ ಅಡ್ರೆಸ್. ಸೊ ಈ ಬಾಕ್ಸ್ಗಳಲ್ಲಿ ಹುಡುಕ್ತೀನಿ. 3000 ಇಲ್ಲಿ ಸಿಗುತ್ತೆ. ಯಾವ 3000? P1 ಲಿಂಕ್ ಆಫ್ ಎನ್ನಿಗೆ ಲಿಂಕ್ ಆಫ್ P1 ಅನ್ನು ಹಾಕ್ತೀನಿ. ವಿಚ್ ಮೀನ್ಸ್ 3000 ಬರುತ್ತೆ. 3000 ಬರುತ್ತೆ ಅಂದರೆ 3000 ಹಿಂಗೆ ಪಾಯಿಂಟ್ ಮಾಡ್ತಾ ಇದೆ. ಸೊ ನೀವು ಈ ರೀತಿ ಕಲ್ತ್ರೆ ನಿಮ್ಗೆ ಈಸಿ ಆಗುತ್ತೆ, ಇನ್ನೂ ಈಸಿ ಆಗುತ್ತೆ. ಸೊ P1 ಈಗ ಇಲ್ಲಿಗೆ ಪಾಯಿಂಟ್ ಮಾಡ್ತಾ ಇದೆ. ರೈಟ್, ಸೊ ಇದು ನಿಮ್ಮ ಸ್ಟೆಪ್ 3ನ ಸಿ ಪಾರ್ಟಿಗೆ ಬರುತ್ತೆ. ಸೊ ಆ ಪಾರ್ಟ್ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಬಟ್ ಇದು ಕ್ರಿಯೇಟ್ ಮಾಡಿದ ಮೇಲೆ ಈ ಲಿಸ್ಟನ್ನು ಸೇರಿಸಲಿಕ್ಕೆ ಈ ಪ್ರೋಸೆಸ್. ಓಕೆ, ಸೊ ಲಿಂಕ್ ಆಫ್ ಎನ್, ಇದನ್ನು ನಾನು ಏನಂತ ಹೇಳಿ ತೊಗೊಂಡಿದ್ದೀನಿ. ಲಿಂಕ್ ಆಫ್ ಎನ್ನಿಗೆ 3000 ಹಿಂಗೆ ಪ್ಲೇಸ್ ಮಾಡ್ತೀನಿ. ಸೊ ಇವಾಗ ನೀವು ನೋಡಿದರೆ 2 ಪಾಯಿಂಟರ್ ಸಿಗೆ ಪಾಯಿಂಟ್ ಮಾಡ್ತಾ ಇದೆ. ಸೊ ನೌ ಐ ಹ್ಯಾವ್ ಟು ಬ್ರೇಕ್ ದಿಸ್ ಪಾಯಿಂಟರ್ and I have to make it to point to this block, I mean this node, right? So ಈಗ B ಡೇಟಾ ಇರುವಂಥ ನೋಡ್ ಈ ನೋಡ್ಗೆ ಪಾಯಿಂಟ್ ಮಾಡಬೇಕಂದ್ರೆ now I should have a address which is located of which is a location of n. ಸೊ ಇದು 7000 ಇಲ್ಲಿಗೆ ಬರಬೇಕಂದ್ರೆ 7000 ಏನು ಸಿಗುತ್ತೆ? n ಇಂದ ಸಿಗುತ್ತೆ. ಸೊ ಎನ್ ಅನ್ನೋ ವ್ಯಾಲ್ಯೂನ ಅಂದರೆ 7000 ಎಲ್ಲಿಗೆ ಹಾಕ್ತಾ ಇದ್ದೀನಿ? 2000 ಲಿಂಕಿಗೆ. 2000 ರೆಪ್ರೆಸೆಂಟ್ ಮಾಡ್ತಾ ಇರೋದು ಯಾವುದು? P1 ಲಿಂಕ್ ಆಫ್ P1. ಸೊ ಐ ಶಾಲ್ ಇನ್ಸರ್ಟ್ ಟು I shall assign to ನೋಡ್ 7000 ಲಿಂಕ್ ಆಫ್ P1ಗೆ ನಾನು ಅಸೈನ್ ಮಾಡ್ತಾನೆ. ನಾವು this block points to this, right? So this is how insertion in the middle happens. ಸೊ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ಇನ್ಸರ್ಷನ್ ಪ್ರೊಸೆಸ್ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೊ ಈಗ ಅಲ್ಲಿ ಬಾಕಿ ಇರೋ ಕೋಡ್ ಹೇಗೆ ಬರೆಯೋದು ಹೇಳ್ತೀನಿ. ಸೊ ಸಿ ಆದಮೇಲೆ ಸಿಗೆ ಬರೋದಾದರೆ ಸಿ ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ಸಿ ಇಫ್ ಮೈ ಪೊಸಿಷನ್ ಇಸ್ ಇಟ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಕೌಂಟ್ಗಿಂತ ಕಮ್ಮಿ ಇದೆಯಾ ಅಥವಾ ಈಕ್ವಲ್ ಇದೆಯಾ ಅಂತ ಚೆಕ್ ಮಾಡ್ತೀನಿ ಪೊಸಿಷನ್. ಸೊ ಕೌಂಟ್ ಅಂತ ಹೇಳುವಾಗ 3 ಇತ್ತು ಕೌಂಟ್. 3ಗಿಂತ ಕಮ್ಮಿ ಇದೆಯಾ, 3ಗಿಂತ ಕಮ್ಮಿ ಇದೆ ಅಥವಾ 3ಗೆ ಈಕ್ವಲ್ ಇದೆ ಅಂತ ಹೇಳುವಾಗ ನಾನು ಇನ್ಸರ್ಷನ್ ಸ್ಟಾರ್ಟ್ ಮಾಡ್ತೀನಿ. ಫೈನ್, ಓಕೆ. ಸೊ ನೆಕ್ಸ್ಟ್ P1 ಈಕ್ವಲ್ಸ್ ಟು ಸ್ಟಾರ್ಟ್. ಈಗ P1 ಅನ್ನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ? ಸೊ P
it is to traverse to count number of elements, P1 to insert a particular node at a position, at a given position. Okay, so ಇದಾದ್ಮೇಲೆ ಸೊ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಬೇಕು, ನಾನು ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಆಗಬೇಕು. ಫಾರ್ i equals to 1, i equals 1 to position, 1 to position ಅಂತ ಹೇಳುವಾಗ ಇಲ್ಲಿಂದ ಪೊಸಿಷನ್ ವರೆಗೂ ಬರುತ್ತೆ. ಓಕೆ, ಸೊ ಈಕ್ವಲ್ಸ್ ಟು i equals to 1 to i less than position. ಸೊ ಇಲ್ಲಿ ಹಿಂಗೆ. ಓಕೆ, ಫೈನ್. ನೆಕ್ಸ್ಟ್ P1 ಅದಕ್ಕೆ ಲಿಂಕ್ ಆಫ್ P1 ಅನ್ನು ಹಾಕ್ತೀನಿ. ಸೊ ಇದನ್ನ ಟ್ರೇಸ್ ಮಾಡಿ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ P1 ಆದಮೇಲೆ ಫಾರ್ ಎಂಡ್ ಆಗುತ್ತೆ. ಎಂಡ್ ಆಗಿ ಹೊರಗೆ ಬರುವಾಗ P1 ನಲ್ಲಿ ನನಗೆ ಇದರ ಅಡ್ರೆಸ್ ಇರುತ್ತೆ, 2000 ಅಡ್ರೆಸ್ ಇರುತ್ತೆ. ಓಕೆ, 2000 ಅಡ್ರೆಸ್ ಅನ್ನು ಇಟ್ಕೊಳ್ತೀನಿ. P1 ನಲ್ಲಿ 2000 ಅಡ್ರೆಸ್ ಇರುತ್ತೆ. ನೆಕ್ಸ್ಟ್ ಏನು ಮಾಡ್ತೀನಿ, ನೋಡನ್ನು ಕ್ರಿಯೇಟ್ ಮಾಡ್ಕೊಳ್ತೀನಿ. n ಈಕ್ವಲ್ಸ್ ಟು ನ್ಯೂ ನೋಡ್, n ಈಕ್ವಲ್ಸ್ ಟು ನ್ಯೂ ನೋಡ್. ಎಂಡ್ ಆದಮೇಲೆ ಇಲ್ಲಿಗೆ ಬರ್ತೀನಿ, n ಈಕ್ವಲ್ಸ್ ಟು ನ್ಯೂ ನೋಡ್. ಡೇಟಾ ಆಫ್ n, ಅದಕ್ಕೆ ನಾನು ಐಟಮನ್ನು ಹಾಕೊಳ್ತೀನಿ. ಲಿಂಕ್ ಆಫ್ ಎನ್ನಿಗೆ ಲಿಂಕ್ ಆಫ್ P1 ಅನ್ನು ಹಾಕೊಳ್ತೀನಿ. ಲಿಂಕ್ ಆಫ್ P1ಗೆ n ಅನ್ನು ಹಾಕೊಳ್ತೀನಿ. ಫೈನ್. ನೆಕ್ಸ್ಟ್ ಇಷ್ಟು ಆದಮೇಲೆ ಸೊ ಇನ್ಸರ್ಷನ್ ಪ್ರೋಸೆಸ್ ಮುಗಿಯುತ್ತೆ. ಮುಗಿದ್ಮೇಲೆ ಸಿ ಆಯಿತು. ಎಲ್ಸ್ ಡಿಗೆ ಬರೋದಾದರೆ ಡಿ ಯಾವಾಗ ಬರುತ್ತೆ, ಇಫ್ ಪೊಸಿಷನ್ ಈಸ್ ಗ್ರೇಟರ್ ದ್ಯಾನ್ ಕೌಂಟ್. ಓಕೆ, ಇಫ್ ಪೊಸಿಷನ್ ಈಸ್ ಗ್ರೇಟರ್ ದ್ಯಾನ್ ಕೌಂಟ್, 4 ಅಲ್ಲ, 4 ಆಲ್ರೆಡಿ ಆಗಿದೆ ನಮಗೆ. 4 ಬಿಟ್ಟು 5, 6, 7 ಆ ರೀತಿ ಇನ್ಕ್ರೀಸಿಂಗ್ ಆರ್ಡರ್ನಲ್ಲಿ ಯಾವುದೇ ನಂಬರ್ ಬಂದರೂ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ಇನ್ವ್ಯಾಲಿಡ್ ಪೊಸಿಷನ್. ನೆಕ್ಸ್ಟ್ ಎಂಡ್ ಸ್ಟೆಪ್ಸ್. ಸ್ಟೆಪ್ 4 ಎಂಡ್. ಸೊ ದಿಸ್ ಈಸ್ the algorithm to insert a particular node in the middle of the linked list, ಅಥವಾ somewhere in the middle of a linked list.